ನಿನ್ನೆ ನಡೆದ ರಾಜಸ್ಥಾನ್ ರಾಯಲ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ನಡುವಿನ ಐಪಿಎಲ್ 2026 ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಭರ್ಜರಿ ಪ್ರದರ್ಶನ ನೀಡಿ ಅಧಿಕೃತವಾಗಿ ಜಯ ಸಾಧಿಸಿದೆ. ಪಂದ್ಯದ ಹೆಚ್ಚಿನ ಭಾಗದಲ್ಲಿ ಆರ್ಆರ್ ಸಂಪೂರ್ಣ ಮೇಲುಗೈ ಸಾಧಿಸಿ ತಮ್ಮ ಆಕ್ರಮಣಕಾರಿ ಆಟದ ಮೂಲಕ ಗೆಲುವು ಖಚಿತಪಡಿಸಿಕೊಂಡಿತು. ರಾಜಸ್ಥಾನ್ ರಾಯಲ್ಸ್ ಮೊದಲಿಗೆ ಬ್ಯಾಟಿಂಗ್ ಮಾಡಿ ಕೇವಲ 11 ಓವರ್ಗಳಲ್ಲಿ 150/3 ಎಂಬ ಭರ್ಜರಿ ಮೊತ್ತವನ್ನು ದಾಖಲಿಸಿತು. ಯುವ ಆಟಗಾರ ವೈಭವ್ ಸೂರ್ಯವಂಶಿ ಫಿಯರ್ಲೆಸ್ ಬ್ಯಾಟಿಂಗ್ ಮಾಡಿ ಎಲ್ಲರ ಗಮನ ಸೆಳೆದರು. ಯಶಸ್ವಿ ಜೈಸ್ವಾಲ್ ಅದ್ಭುತ ಇನ್ನಿಂಗ್ಸ್ ಆಡಿದ್ದು ತಂಡಕ್ಕೆ ಸ್ಟ್ರಾಂಗ್ ಫೌಂಡೇಶನ್ ನೀಡಿದ್ರು. ಈ ಇಬ್ಬರ ಜೋಡಿ ಎಂಐ ಬೌಲರ್ಗಳ ಮೇಲೆ ಸಂಪೂರ್ಣ ದಾಳಿ ನಡೆಸಿತು. ಮುಂಬೈ ಇಂಡಿಯನ್ಸ್ ಬೌಲರ್ಗಳು ಆರ್ಆರ್ ಬ್ಯಾಟಿಂಗ್ ಎದುರು ಸಂಕಷ್ಟಕ್ಕೆ ಸಿಲುಕಿದ್ರು. ಲೈನ್ ಅಂಡ್ ಲೆಂತ್ ನಿಯಂತ್ರಣ ಕಳೆದುಕೊಂಡ್ರು. ಬೌಂಡರೀಸ್ ಹೆಚ್ಚಾಗಿ ಬಿಟ್ರು. ಆರ್ಆರ್ ಬ್ಯಾಟ್ಸ್ಮನ್ ಸಂಪೂರ್ಣ ಕಂಟ್ರೋಲ್ನಲ್ಲಿ ಆಡಿದ್ರು. 150 ರನ್ ಗುರಿಯನ್ನು ಬೆನ್ನಟ್ಟಿದ ಮುಂಬೈ ಇಂಡಿಯನ್ಸ್ ತಂಡ 11 ಓವರ್ಗಳಲ್ಲಿ 123/9ಕ್ಕೆ ಕುಸಿತ ಕಂಡಿತು. ಟಾಪ್ ಆರ್ಡರ್ ವಿಫಲವಾಯಿತು. ಯಾವುದೇ ದೊಡ್ಡ ಪಾರ್ಟ್ನರ್ಶಿಪ್ ಕಾಣಿಸಲಿಲ್ಲ. ಒಟ್ಟಾರೆ ಎಂಐ ಬ್ಯಾಟಿಂಗ್ ಪ್ರೆಷರ್ಗೆ ಸಿಲುಕಿತು. ಆರ್ಆರ್ ತಂಡ ಎಲ್ಲಾ ವಿಭಾಗಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿ ಡಿಸರ್ವಿಂಗ್ ವಿಕ್ಟರಿ ಪಡೆದುಕೊಂಡಿದೆ. ಇಂತಹ ಲೇಟೆಸ್ಟ್ ಕ್ರಿಕೆಟ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಆರ್ಸಿಬಿ ಫ್ಯಾನ್ಸ್, ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ನಮ್ಮ ಚಾನೆಲ್ ಅನ್ನು ದೊಡ್ಡ ಚಾನೆಲ್ ಆಗಿ ಮಾಡೋದು ನಿಮ್ಮ ಕೈಯಲ್ಲಿದೆ. ಈವಾಗಲೇ ಸಬ್ಸ್ಕ್ರೈಬ್